ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು, ನಾನೀಗ ರಾಮೇಶ್ವರಂ ಕೆಫೆಯ ಮುಂಭಾಗದಲ್ಲಿ ಇದ್ದೀನಿ. ಈಗ ಇಲ್ಲಿ ಮೆಟಲ್ ಡಿಟೆಕ್ಟರ್ ಕೂಡ ಅಳವಡಿಸಿದ್ದಾರೆ. ಇಲ್ಲಿ ಇನ್ ಕೇಸ್ ನೀವೇನಾದರೂ ಒಳಗಡೆ ಹೋಗ್ಬೇಕಂತ ಹೇಳಿದ್ರೆ, ಇಷ್ಟು ದಿವಸ ಇದಿಲ್ಲ. ಯಾವಾಗ ಬಾಂಬ್ ಸ್ಫೋಟ ಆಯಿತು ಅದಾದ ಕೂಡಲೇ ಈಗ ಮೆಟಲ್ ಡಿಟೆಕ್ಟರನ್ನು ಅಳವಡಿಸಿರುವಂಥದ್ದು. ಬಾಂಬ್ ಗಿಂಬ್ ಏನಾದರೂ ಹಾಕೊಂಡು ಬಂದರೆ ಇದು ಗೊತ್ತಾಗುತ್ತೆ, ಸಿಗ್ನಲ್ ಕೊಡುತ್ತೆ, ಹಿಡ್ಕೊಂಡು ಒಳಗಡೆ ಹಾಕ್ತಾರೆ. ಹಾಗೆ ಇವತ್ತು ಅದ್ದೂರಿಯಾಗಿ ಓಪನನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ ನೋಡ್ಬೋದು, ನನ್ನ ಬಲಬದಿಯಲ್ಲಿ ಸಂಗೀತ ಕಾರ್ಯಕ್ರಮ ಕೂಡ ನಡೀತಾ ಇರುವಂಥದ್ದು. ಇನ್ನೊಂದು ಕಡೆಯಲ್ಲಿ, ಈಚೆ ಕಡೆಯಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದಿಷ್ಟು ಜನ ಗಣ್ಯಾತಿ ಗಣ್ಯರು ಹಾಗೆ ಕೆಫೆಗೆ ಸಂಬಂಧಪಟ್ಟ ಅವರೆಲ್ಲರೂ ಕೂಡ, ಸಂಬಂಧಿಕರು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಇವರು ಮ್ಯಾನೇಜರ್. ಸರ್ ನಮಸ್ಕಾರ. ಮತ್ತೆ ಓಪನ್ ಆಗಿದೆ, ಏನಿದೆ? ಸಂತೋಷ ಸರ್. ಮತ್ತೆ ನಾವು ನಮ್ಮ ನಾಡಿನ ಜನತೆಗೆ ಮತ್ತೆ ನಾವು ಸರ್ವಿಸ್ ಕೊಡೋಕ್ಕೆ ತುಂಬ ಬೇಗ ಕಾಯ್ತಾ ಇದ್ದೀರಿ. ಬಂದಿದ್ದೀರಿ. ನಾವು ನಾಳೆ ಬೆಳಗ್ಗೆ 6:30 ಜನಗಣಮನ ನಮ್ಮ ರಾಷ್ಟ್ರಗೀತೆ ಶುರು ಮಾಡಿ ನಮ್ಮ ಗ್ರಾಹಕರಿಗೆ ನಾವು ನಮ್ಮ ಸರ್ವಿಸ್ನ ಶುರು ಮಾಡ್ತಾಯಿದ್ದೀರಿ. ಏನೀ ಘಟನೆ ನಡೆದಿದೆ, ಎಲ್ಲೂ ಸರ್ ಈ ಥರ ಘಟನೆ ನಡೀಬಾರ್ದು. ಒಟ್ಟು ನಾವೆಲ್ಲ ಸುರಕ್ಷಿತವಾಗಿ. ಸರ್ ಇನ್ನೊಂದು, ಆ್ಯಕ್ಚುಲಿ ಪರ್ಟಿಕ್ಯುಲರ್ ಆಗಿ ರಾಮೇಶ್ವರಂ ಕೆಫೆಗೆ ಅಂತ ಅಭಿಮಾನಿಗಳಿದ್ದಾರೆ. ನಾರ್ಮಲ್ ಆಗಿ ಡಬಲ್ ರೋಡ್ ಎಲ್ಲರೂ ಬಂದ್ಕೊಂಡು ಕೆಲವೊಂದು ಹಸುವಾಗತ್ತೆ ತಿನ್ಕೊಂಡು ಹೋಗೋಣ ಅಂತ ಇದ್ದಾರೆ. ಈಗ ಬಾಂಬ್ ಬ್ಲಾಸ್ಟ್ ಆಗಿದೆ. ನೆಕ್ಸ್ಟ್ ಭದ್ರತೆ ವಿಚಾರಕ್ಕೆ ಕುರಿತಂತೆ ನೀವು ಎಷ್ಟು ಮಟ್ಟಿಗೆ ಟೈಟ್ ಸೆಕ್ಯೂರಿಟಿ ಕೊಡ್ತೀರಾ? ಅದೀಗ ಜನರಿಗೆ ಇಂಪಾರ್ಟೆಂಟು. ಭಯಭೀತರಿದ್ದಾರಾ, ಆತಂಕದಲ್ಲಿದ್ದಾರೆ ಅಂಥವ್ರು? ಸರ್ ಸರ್ ಈ ಘಟನೆ ಅಂತ ಹೇಳಿದ್ರೆ ಯಾವ್ಯಾವ ಕಾರಣಕ್ಕೆ ರಾಮೇಶ್ವರಂ ಕೆಫೆ ಆಯಿತು ಅಂತೇಳಿ ನಮಗೆ ಗೊತ್ತಿಲ್ಲ. ಆದರೆ ಇದನ್ನೆಲ್ಲರೂ ಸೇರಿ ಖಂಡಿಸಬೇಕಾಗಿದ್ದು ಒಂದು. ಮತ್ತು ಸುರಕ್ಷತೆಗೆ ಹಲವಾರು ಕ್ರಮಗಳು ನಾವು ಕೈಗೊಂಡಿದ್ದೀರಿ ಸರ್. ನೀವು ನೋಡಿದಾಗೆ ಮೆಟಲ್ ಡಿಟೆಕ್ಟರ್ ತೊಗೊಂಡಿದ್ದೀರಿ, ಸೆಕ್ಯೂರಿಟಿನ ಜಾಸ್ತಿ ಮಾಡ್ಕೊಂಡಿದ್ದೀರಿ. ಯಾರೇ ಬರಲಿ ಕಂಪಲ್ಸರಿ ಬ್ಯಾಗ್ಗಳನ್ನು ನಾವು ಚೆಕ್ ಮಾಡ್ತಾಯಿದ್ದೀರಿ. ಈಗ ಸೊ ಎಲ್ಲ ಔಟ್ಲೆಟ್ ಶುರು ಮಾಡ್ತಾಯಿದ್ದೀರಿ. ಎಕ್ಸ್ ಆರ್ಮಿ ಅವ್ರನ್ನ ಇದಕ್ಕೆ ನಾವು ಸಪ್ರೇಟಾಗಿ ಏಜೆನ್ಸಿ ತೊಗೊಳ್ತಾ ಇದ್ದೀರಿ. ಆ ಎಕ್ಸ್ ಆರ್ಮಿ ಅವರ ಸಲಹೆ ಮೇರೆಗೆ ನಾವು ಸೆಕ್ಯೂರಿಟಿ ಜಾಸ್ತಿ ಮಾಡ್ಕೊತಾ ಇದ್ದೀರಿ ಸರ್. ನಾವು ಸರ್ಕಾರ ಏನಾದರೂ ಸೂಚನೆ ಕೊಟ್ಟಿದೆಯಾ? ಮಾಮೂಲಿ ಸರ್, ಒಂದಷ್ಟು ನಿಬಂಧನೆಗಳು ಅವ್ರು ಹೇಳಿದ್ದಾರೆ, ಯಾವ ಥರ ಎಲ್ಲ ತೊಗೊಬೇಕು. ಆಲ್ರೆಡಿ ನಾವು ಕ್ಯಾಮ್ರಾ ಸಂಬಂಧಪಟ್ಟಾಗೆಲ್ಲ 34 ಕ್ಯಾಮ್ರಾಗಳಿದೆ ನಮ್ಮಲ್ಲಿ. ಎಲ್ಲ ಹಂಗೆಲ್ಲ ಕವರ್ ಮಾಡೋದು ಅದು ಮಾಡಿದ್ದೀರಿ. ಅವ್ರು ಹೇಳಿದೆಲ್ಲವೂ ಮ್ಯಾಕ್ಸಿಮಮ್ ಮಾಡಿದ್ದೀರಿ ನಾವು. ಇದು ಹೊರತಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿಗೆ ನಾವು ಸೆಕ್ಯೂರಿಟಿ ವಿಚಾರವಾಗಿ ತೊಗೊಳ್ತೀವಿ ಸರ್. ಧನ್ಯವಾದಗಳು. ಇದು ರಾಮೇಶ್ವರಂ ಕೆಫೆಯ ಮ್ಯಾನೇಜರ್ ಹೇಳಿರುವಂಥದ್ದು. ಸೆಕ್ಯೂರಿಟಿ ಪರ್ಪಸ್ಸು ಈಗ ಮತ್ತು ಕೂಡ ಟೈಟ್ ಮಾಡಿರುವಂಥದ್ದು. ಎಕ್ಸ್ ಆರ್ಮಿಯವ್ರನ್ನು ಕೂಡ ನಾವು ತಗೊಳ್ತಾ ಇದ್ದೀವಿ. ಹಾಗೆ ಒಂದಿಷ್ಟು ಸರ್ಕಾರ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಇಲ್ಲಿ ನೋಡಿ, ಇವಾಗ ಅಲ್ಲಿ ಕ್ಯಾಶ್ ಕೌಂಟರ್ ಇರುವಂಥದ್ದು. ಈಚೆ ಕಡೆ ಹೋಮ ಹವನವನ್ನು ಕೂಡ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನೀವು ಗಮನಿಸ್ಬೋದು. ಒಂದು ಕಡೆ ಹೋಮವನ್ನು ಮಾಡಿದ್ದಾರೆ, ಇನ್ನೊಂದು ಕಡೆ ರಾಷ್ಟ್ರಗೀತೆಯೊಂದಿಗೆ ಅದ್ಧೂರಿಯಾಗಿ ಓಪನನ್ನು ಮಾಡಿರುವಂಥ. ನಾನು ಮತ್ತೆ ಇಲ್ಲಿ ಮಾತಾಡ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಈಗ ರಾಮೇಶ್ವರಂ ಕೆಫೆಯ ಸಹ ಸಂಸ್ಥಾಪಕರಾದಂಥ ದಿವ್ಯಾ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಮೇಡಮ್ ನಮಸ್ಕಾರ. ಇದು ನಮ್ಮ ಇಂಡಿಯನ್ ಸ್ಪಿರಿಟ್ನ ತೋರಿಸೋದಷ್ಟೇ. ಈ ಥರ ಕೃತ್ಯ ಮಾಡೋರೆಲ್ಲ ಇಂಡಿಯನ್ಸ್ ಅಲ್ಲ. ಸೊ ಈ ಥರ ಮಾಡಿದ್ದಾರೆ ಅಂದಮೇಲೆ ನಮ್ಮ ಸ್ಪಿರಿಟ್ ತೋರಿಸ್ಬೇಕಲ್ವ. ವಾಟ್ ವಿ ಆರ್ ಇಂಡಿಯನ್ಸ್, ವಾಟ್ ವಿ ಆರ್ ಕನ್ನಡಿಗಾಸ್ ಅಂತ. ಸೊ ನಮ್ಮ ಉತ್ತರ ನಮ್ಮ ಲಾಂಚ್. ಮೇಡಮ್, ಬಹಳ ಪ್ರಮುಖವಾಗಿ ನಿಮಗೇನಿದೇನು ಹೊಸ್ತಲ್ಲ ಅಂತ ಹೇಳಿದ್ರೆ, ಸಂಕಷ್ಟಗಳನ್ನು ಎದುರಿಸಿ ನಿಂತ್ಕೊಂಡು ನೀವು ಬಂದವರು, ಮೇಲ್ ಬಂದವರು, ಜೀರೋಯಿಂದ ಹೀರೋ ಆದವರು. ಈಗ ಬಾಂಬ್ ಹಾಕಿ ಈ ಥರ ಹೆದರಿಸುವಂಥ ಪ್ರಯತ್ನ, ಇದು ನಾವು ಯಾವುದೋ ಒಂದು ಲಕ್ಕಿಂದ ಬಂದು ನಾವು ಈ ಸ್ಟೇಜಲ್ಲಿ ನಿಂತ್ಕೊಂಡಿಲ್ಲ. ಲೈಫಲ್ಲಿ ಭಾಳ ಹಾರ್ಡ್ ವರ್ಕ್ ಮಾಡ್ಕೊಂಡು ಬಂದಿರೋದು. ಹಾಗಾಗಿ ಕಷ್ಟಗಳೇನು ಹೊಸದಲ್ಲ ನಮಗೆ. ಇದು ಒಂಥರ ಕಷ್ಟ. ಬಟ್ ಮಾಧ್ಯಮದವರು ನಮ್ಮ ಜೊತೆ ಇದ್ದರು, ನಮ್ಮ ಎಂಪ್ಲಾಯೀಸ್ ನಮ್ಮ ಜೊತೆಲಿದ್ದರು, ನಮ್ಮ ಕಸ್ಟಮರ್ಸ್ ನಮ್ಮ ಜೊತೆಲಿದ್ದರು. ಇದು ನಮ್ಗೆ ಕಷ್ಟ ಅನಿಸಿಲ್ಲ. ಇದೊಂದು ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಅನ್ನಿಸ್ತು ನಮಗೆ. ಇದೊಂದು ಹೊಸ ಸ್ಪಿರಿಟ್ ತಂದುಕೊಡ್ತು. ವಿ ಶುಡ್ ಬಿ ಬ್ಯಾಕ್ ಅಂತ. ಇನ್ನೊಂದು, ಆ್ಯಕ್ಚುಲಿ ಇದು ಸ್ಫೋಟ ಆದಮೇಲೆ ನಾವು ಒಂದು ಪಕ್ಷದವ್ರ ಜೊತೆ ಮೈಕ್ ಹಿಡಿದು ಕೇಳಿದಾಗ ಇದು ದ್ವೇಷದಿಂದ ಆಗಿದ್ದೆ ಅಂತೆಲ್ಲ ಹೇಳಿಬಿಟ್ರು. ದ್ವೇಷ ಅಂತ ಬಂದಾಗ ನಮಗೆ ನೆನಪಾಗೋದು ಬಿಸ್ನೆಸ್ ದ್ವೇಷ ಅಂದಾಗ, ಇಲ್ಲಿ ಭಾರತದಲ್ಲಿ ಅಂತ ಕರ್ನಾಟಕದಲ್ಲಿ ಲಿಂಬೆಹಣ್ಣು, ಮೆಣಸಿನ್ಕಾಯಿನೋ ಅಥವಾ ಬೊಂಬೆನೋ, ಮಡಿಕೆ ಕುಡಿಕೆ ಎಲ್ಲ ಇಡ್ತಾರೆ. ಬಾಂಬ್ ಬ್ಲಾಸ್ಟ್ ಮಾಡೋಷ್ಟು ದ್ವೇಷ ನಿಮ್ಮಲ್ಲಿ ಏನಿದೆ? ನಿಮ್ಗೇನಾದರೂ ಬೆದರಿಕೆ ಫಸ್ಟ್ ಏನಾದ್ರು ಬಂದಿತ್ತಾ? ನಮಗೆ ಯಾವುದೇ ರೀತಿಯ ಬೆದರಿಕೆ ಆ ಥರ ಎಲ್ಲ ಇಲ್ಲ ಸರ್. ನಾವೇನು 1,000 ಕೋಟಿ, 2,000 ಕೋಟಿ, 10,000 ಕೋಟಿ ಟರ್ನ್ ಓವರ್ ಆ ಥರ ಏನೂ ಇಲ್ಲ. ಮಾಡಿದ್ರೂ ನಮ್ಮ ಹೋಟೆಲ್ ಇಂಡಸ್ಟ್ರೀಲಿ ಆ ಥರ ಎನ್ವಿರಾನ್ಮೆಂಟ್ ಇಲ್ಲ, ಆ ಸಂಸ್ಕೃತಿ ಇಲ್ಲ. ನಾವು ಪ್ರತಿಯೊಬ್ಬರಿಗೂ ಅಣ್ಣ ತಮ್ಮಂದಿರ ಥರನೇ ಇದ್ದೀವಿ ನಾವು. ಹಾಗಾಗಿ ಇದು ಅಬ್ಸಲ್ಯೂಟ್ಲಿ ಬಿಸ್ನೆಸ್ ರೈವಲ್ರಿ ಅಂತೂ ಖಂಡಿತ ಅಲ್ಲ. ಯಾಕಂದರೆ ನಾವು ಪ್ರತಿ ಔಟ್ಲೆಟ್ ಓಪನ್ ಮಾಡೋವಾಗ, ನಮ್ಮದು ಒಂದು ಔಟ್ಲೆಟ್ ಓಪನ್ ಮಾಡೋಕ್ಕೆ ಒಂದು 8 ಇಂದ 10 ತಿಂಗಳು ಬೇಕಾಗತ್ತೆ. ನಮಗೆ ಊಟಕ್ಕೆ ಪಕ್ಕದಲ್ಲಿರೋ ಹೋಟೆಲ್ಲೇ ಸಪೋರ್ಟ್ ಮಾಡ್ತಾರೆ. ನಮ್ಮ ಎಂಟೈರ್ ಸ್ಟಾಫ್ಗಾಗಿರ್ಬೋದು, ನಮಗಾಗಿರ್ಬೋದು. ನಮಗೆ ಊಟ ಇರೋದಿಲ್ಲ, ಆಗ ಪಕ್ಕದ ಹೋಟೆಲ್ಗೆ ಹೋಗ್ತೀವಿ, ಅವರೇ ಸಪೋರ್ಟ್ ಮಾಡ್ತಾರೆ ನಮಗೆ. ಯಾರನ್ನೂ ತುಳಿಯೋಕ್ಕೆ ಇಷ್ಟಪಡಲ್ಲ ಸರ್.
ನಮಗೆ ಯಾವತ್ತೂ ಸಪೋರ್ಟಿವ್ ಆಗೇ ನಿಂತಿದ್ದಾರೆ ನಮ್ಮ ಕೊನೆಯದಾಗಿ ಈಗ ನಿಮ್ಮ ಪರ್ಟಿಕ್ಯುಲರ್ ಆಗಿ ರಾಮೇಶ್ವರಂ ಕೆಫೆ ಫುಡ್ಗೆ ಅಂತ ಒಂದು ಅಭಿಮಾನಿಗಳಿದ್ದಾರೆ, ಒಂದಿಷ್ಟನ್ನು ಭಯ ಅಂಥವ್ರಿಗೆಲ್ಲ ಏನು ಹೇಳ್ತೀರಾ? ನಾವು ಭಾಳಷ್ಟು ಸೆಕ್ಯೂರಿಟಿ ಮೆಷರ್ಸ್ನ ತೊಗೊಂಡಿದ್ದೀವಿ. ಸೊ ಈಗ ನಾವು ಸೆಕ್ಯೂರಿಟಿನ ತುಂಬ ಟೈಟ್ ಮಾಡಿದ್ದೀವಿ, ಮೆಟಲ್ ಡಿಟೆಕ್ಟರ್ಸ್ ಹಾಕಿದ್ದೀವಿ, ಎಕ್ಸ್ಟ್ರಾ CCTVಗಳನ್ನ ಹಾಕಿದ್ದೀವಿ. ಪೊಲೀಸ್ ಅವರು ನಮಗೆ ಕೆಲವೊಂದು ಟಿಪ್ಸ್ ಕೊಟ್ಟಿದ್ದಾರೆ, ಹೇಗೆ ನಾವು ಜಾಸ್ತಿ ಸೆಕ್ಯೂರಿಟಿ ಇಟ್ಕೋಬೇಕಾದ್ರೆ ನಾವು ಏನು ಮಾಡಬೇಕಂತ ಅದನ್ನು ನಮಗೆ ಹೇಳ್ಕೊಟ್ಟಿದ್ದಾರೆ. ಹಾಗೆ ನಾವು ರಿಟೈರ್ಡ್ ಆರ್ಮಿ ಆಫೀಸರ್ಸ್ನ ನಮ್ಮ ಕಂಪ್ನಿಗೆ ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ. ಸೊ ಎಲ್ಲ ಔಟ್ಲೆಟ್ಟು ಸೆಕ್ಯೂರಿಟಿ ಇನ್ಮೇಲೆ ಆರ್ಮಿ ಆಫೀಸರ್ಸ್ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಡೆಯುತ್ತೆ. ಸೊ ನಮ್ಮ ಸ್ಟಾಫು ಯೂನಿಫಾರ್ಮ್ ಆಗ್ದಿರಾ ಮಫ್ತಿಯಲ್ಲಿರ್ತಾರೆ, ಇನ್ಮೇಲೆ ನೋಡ್ತಾ ಇರ್ತಾರೆ ಯಾರು ಎಲ್ಲಿ ಏನಿರ್ತಾ ಇದ್ದಾರೆ ಅಂತ. ಇನ್ಮೇಲೆ ಸೆಕ್ಯೂರಿಟಿ ಭಾಳ ಟೈಟ್ ಇದೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ದಿವ್ಯಾ ಮೇಡಮ್. ಆ್ಯಕ್ಚುಲಿ ಈಗ ಗಮನಿಸ್ಬೋದು ನೀವು, ನಾವು ಚಿಟಿಕೆ ಹೊಡೆದ್ರೊಳಗೆ ಎದ್ದೇಳ್ತೀವ್ರಿ, ಎದ್ದೆದ್ದಿದ್ದೀವಿ ನಾವು ಇಂಡಿಯನ್ಸು ಎನ್ನುವಂಥದ್ದು ಹೇಳ್ತಾ ಇದ್ದಾರೆ. ಹಾಗೆ ಇನ್ನೊಂದು ಬಹಳ ಪ್ರಮುಖವಾಗಿ ಒಂದಿಷ್ಟು ಇಂಟ್ರೆಸ್ಟಿಂಗ್ ಸಂಗತಿ ಇರುವಂಥದ್ದು, ಅದನ್ನು ನಿಮ್ಮೊಂದು ಹೇಳ್ತೀನಿ. ಅದಕ್ಕೂ ಮುಂಚೆ ಚಿಕ್ಕ ವಿರಾಮ.